ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ನಾನು ಸ್ಯಾಟರ್ಡೇನ ಹೆಂಗೆ ಸ್ಪೆಂಡ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಸ್ಯಾಟರ್ಡೇ ಮೂವಿಗೆ ಹೋಗಬೇಕಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, 1-2 ಡೇಸ್ ಮುಂಚೆನೇ. ನನಗೆ ಸಯಾರ ಮೂವಿ ನೋಡಬೇಕು ಅಂತ ಅನ್ಕೋತಾ ಇದ್ದೆ. ಬಿಕಾಸ್ ನನ್ನ ಕೊಲೀಗ್ಸ್ ಮತ್ತು ನನ್ನ ಕೆಲವುದೆಲ್ಲ ಗೊತ್ತಿರೋರೆಲ್ಲ ಚೆನ್ನಾಗಿದೆ ಮೂವಿ ಅಂತ ಹೇಳ್ತಾಯಿದ್ರು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅದ್ರ ಬಗ್ಗೆ ತುಂಬ ಹೈಪ್ ಕ್ರಿಯೇಟ್ ಆಗಿತ್ತಲ್ಲ, ಸರಿ ಅಂತ ಅಂದ್ಕೊಂಡ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಾವು ಮುಂಚೆ ಲೂಲು ಮಾಲಲ್ಲಿ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಟಿಕೆಟ್ಸು. ಬಟ್ ಲೂಲು ಮಾಲಲ್ಲಿ ಏನಾಗುತ್ತೆ ಅಂದರೆ ಸ್ಯಾಟರ್ಡೆ ಸಂಡೇ ಬಂದು ತುಂಬ ಕ್ರೌಡ್ ಇರುತ್ತೆ. ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂದರೆ ಇಟಾ ಮಾಲಲ್ಲಿರೋ ಸಿನಾ ಪೋಲೀಸ್ಗೆ ಹೋಗೋಣ. ಅಲ್ಲಿ ಏನಂತ ಹೇಳಿದ್ರೆ ಜಾಸ್ತಿ ಕ್ರೌಡ್ ಇರಲ್ಲ. ಸೊ ಅಲ್ಲಿ ನಾವು ಟಿಕೆಟ್ಸ್ ಬುಕ್ ಮಾಡಿದ್ವಿ. ನಾವು 12:45 ಶೋಗೆ ಹೋಗಿದ್ವಿ. ನಾನು ಆ್ಯಕ್ಚುಲಿ ನನ್ನದು ಫ್ರೆಂಡ್ ಮತ್ತು ಅವಳ ಡಾಟರ್ ಕೂಡ ಬರ್ತೀನಿ ಅಂತ ಹೇಳಿದ್ಲು. ಬಿಕಾಸ್ ಈ ಮೂವಿ ಬಂದು ಯಂಗರ್ ಜನ್ರೇಷನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ನನ್ನ ಮಗ ಸಹಿತ ಬಂದಿದ್ದ ಈ ಮೂವಿಗೆ. ನಾವು ಮತ್ತು ನನ್ನ ಫ್ರೆಂಡ್ ಏನಿದ್ವಿ ಮುಂಚೆಯಿಂದ ನಾವು ನೇಬರ್ ಇದ್ವಿ. ಆಲ್ಮೋಸ್ಟ್ ಒಂದು 10 years ನಾವು ನೇಬರ್ಸ್ ಆಗಿದ್ವಿ. ಅವರು ಇವಾಗಂತ ಹೇಳಿದ್ರೆ ಒಂದು 2 yearsಯಿಂದ ಇವಾಗ ಬೇರೆ ಸೊಸೈಟಿಗೆ ಅವರು ಶಿಫ್ಟ್ ಆದರು. ಇಲ್ಲಿರೋ ಹೌಸ್ನ ಅವ್ರು ಸೇಲ್ ಮಾಡಿಬಿಟ್ಟು ಅವರು ಹೊಸದು ಬೇರೆ ತೊಗೊಂಡ್ಬಿಟ್ಟು ಅವರು ಶಿಫ್ಟ್ ಆಗಿದ್ದಾರೆ. ಬಟ್ ನಾವೇನಂತ ಹೇಳಿದ್ರೆ ಫ್ರೀಕ್ವೆಂಟಾಗಿ ಮೀಟ್ ಮಾಡ್ತಾನೆ ಇರ್ತೀವಿ. ಅಂದರೆ ನಾನು ಅವಳು ಯಾವಾಗಾದರೂ ರೆಗ್ಯುಲರಾಗಿ ಶಾಪಿಂಗ್ ಹೋಗೋದು, ಇಲ್ಲ ಅಂತ ಹೇಳಿದರೆ ಫೆಸ್ಟಿವಲ್ ಟೈಮಲ್ಲಿ ಮೀಟ್ ಆಗೋದು, ಇಲ್ಲ ಅಂತ ಹಿಂಗೆ ಕ್ಯಾಶುವಲ್ ಮೀಟ್ಸು ಮಾಡ್ತಾನೆ ಇರ್ತೀವಿ. ಸೊ ನಮ್ಮದು ಬಾಂಡಿಂಗ್ ಅಂದರೆ ತುಂಬ ಚೆನ್ನಾಗಿದೆ. ಸೊ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಇವತ್ತು ಮೂವಿ ನೋಡೋಣ, ಹಾಗೆ ಮತ್ತು ಬೇರೆ ಕಡೆ ರೆಸ್ಟೋರೆಂಟ್ಸು ಅಲ್ಲಿಗೆಲ್ಲ ಹೋಗಬೇಕು ಅಂತ ಇತ್ತು. ಆ್ಯಕ್ಚುಲಿ ನಾನು ಯಾವಾಗೂ ಅಷ್ಟೇ ಮೂವಿಗೆ ಒಂದು 5 minutes ಲೇಟಾಗಿ ಹೋಗ್ಬಿಟ್ಟಿರ್ತೀನಿ. ಬಿಕಾಸ್ ನನಗೇನಂತ ಹೇಳಿದ್ರೆ ಇದು ಹತ್ತಿರ ಇದೆ ಅಂತ ಅಂದ್ಕೊಂಬಿಟ್ಟು ಒಂಥರ ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಟ್ಟು ನಾನು ಲೇಟ್ ಮಾಡ್ಕೊಂಬಿಡ್ತೀನಿ ಯಾವಾಗೂ. ಬಟ್ ಮೂವಿ ನೋಡುವಾಗ ಏನಂತ ಹೇಳಿದರೆ ನನಗೆ ಒಂದು ಎಕ್ಸ್ಟೆಂಟಿಗೆ ಮೂವಿ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ರೀತಿಯಲ್ಲಿ ನಾನು ಹೇಳಬೇಕಂತ ಹೇಳಿದರೆ ತುಂಬ ಏನಂತ ಹೇಳಿದ್ರೆ ತುಂಬ ಕಾಮನ್ ಆಗಿತ್ತು. ಏನೋ ಅಷ್ಟೊಂದು ಎಕ್ಸ್ಟ್ರಾಡಿನರಿ ಏನು ಇಷ್ಟೊಂದು ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ರಲ್ಲ, ಅಷ್ಟೊಂದೇನು ಹೈಪ್ ಕ್ರಿಯೇಟ್ ಮಾಡೋಂಗೇನೂ ಇರಲಿಲ್ಲ. ಆ್ಯಕ್ಚುಲಿ ನನ್ನ ಮಗ ಮತ್ತು ನನ್ನದು ಫ್ರೆಂಡ್ ಡಾಟರ್ಗೆ ಸಹಿತನೂ ಅದು ತುಂಬ ಆ್ಯಾವ್ರೇಜ್ ಅನಿಸ್ತು ಈ ಮೂವಿ. ಬಿಕಾಸ್ ನಾವು ಅಂದ್ಕೊಂಡಿದ್ವಿ ಅಟ್ಲೀಸ್ಟ್ ಜೆನ್ಸಿಗೆ ಅದು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೂ ಏನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವ್ರು ಅಂತ ಇದ್ರು, ಅಯ್ಯೋ ತುಂಬ ಕಾಮನ್ ಆಗಿದೆ, ಇದಕ್ಕೇನು ಇಷ್ಟೊಂದು ಹೈಪ್ ಏನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅನ್ಕೋತಾ ಇದ್ವಿ. ಆಮೇಲೆ ಅವಳು ನನ್ನ ಫ್ರೆಂಡ್ ಇದ್ದಾಳಲ್ಲ, ಅವಳು ಯಾವಾಗೂ ಅಷ್ಟೇ ನನಗೆ ಯಾವಾಗ ಮೀಟ್ ಆದ್ರೂ ಅಷ್ಟೇ ಏನಾದರೂ ಒಂದು ಗಿಫ್ಟ್ ಕೊಟ್ಟೇ ಕೊಡ್ತಾಳೆ. ನನಗೆ ಅದೊಂದು ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಲಕ್ಕಿ. ನನಗೆ ತುಂಬ ಜನ ಫ್ರೆಂಡ್ಸು ನಾನು ತುಂಬ ಗಿಫ್ಟ್ ಕೊಟ್ಟಿದ್ದಾರೆ. ನಾನು ವ್ಲಾಗ್ ಮಾಡುವಾಗ ನಾನು ಅದನ್ನು ಹಾಕ್ಕೊತಾ ಇರ್ತೀನಲ್ಲ, ಆವಾಗ ನನಗೆ ಯಾಕಂದರೆ ರಿಕಾಲ್ ಆಗುತ್ತೆ, ಇವ್ರು ಇದನ್ನು ಕೊಟ್ಟಿದ್ದಾರಲ್ಲ, ಅವ್ರು ಅದನ್ನು ಕೊಟ್ಟಿದ್ದಾರಲ್ಲ ಅಂತ. ಇವಳು ಅಷ್ಟೇ ಯಾವಾಗ ಎಲ್ಲೋಗಲಿ ನಾನು ಯಾವಾಗ ಮೀಟ್ ಆದ್ರೂ ಕೊಡ್ತಾಳೆ ನನಗೆ. ನಾನು ಇವತ್ತು ಅಂದ್ಕೊಂಡಿದ್ದೆ, ನಾನೇನೋ ಅವಳು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಗಿಫ್ಟ್ ತೊಗೊಂಬರ್ತಾಳೆ ಅಂತ. ಆದರೆ ಅವಳು ಪರ್ಫ್ಯೂಮ್ ತೊಗೊಂಬಂದಿದ್ಲು. ಅವಳದು ಚಾಯ್ಸ್ ತುಂಬ ಚೆನ್ನಾಗಿದೆ. ಇವರು ರಾಜಸ್ಥಾನೀಸ್. ಆ್ಯಕ್ಚುಲಿ ನನಗೆ ರಾಜಸ್ಥಾನೀಸ್ ತುಂಬ ಕ್ಲೋಸ್ ಆಗೋದು, ತುಂಬ ಫ್ರೆಂಡ್ ಆಗೋದಂದರೆ ತುಂಬ ಜಾಸ್ತಿ. ಅವ್ರದ್ದು ಏನಂತ ಹೇಳಿದ್ರೆ ರಾಜಸ್ಥಾನಲ್ಲಿ 100 ರೂಮ್ಸ್ ಇರೋವಂಥ ದೊಡ್ಡ ಹವೇಲಿ ಇದೆಯಂತೆ ಅವ್ರದ್ದು. ಅವ್ರು ಆ್ಯಕ್ಚುಲಿ ಇಲ್ಲಿ ಕೂಡ ತುಂಬ ರಾಯಲ್ ಆಗಿದ್ದಾರೆ. ಇವಾಗಿರೋ ಮನೆ ಅಂತೂ ಫುಲ್ಲು ರಾಜಸ್ಥಾನ್ ಪ್ಯಾಲೇಸ್ ಸ್ಟೈಲಲ್ಲೇ ಅವರು ಮನೆಯನ್ನು ಮಾಡಿಸಿದ್ದಾರೆ. ಆ್ಯಕ್ಚುಲಿ ಅವ್ರದ್ದು ಏನಂತ ಹೇಳಿದ್ರೆ ಫುಡ್ ಹ್ಯಾಬಿಟು ಎಲ್ಲದೂ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಅವ್ರು ಏನಂದರೆ ಫುಲ್ಲು ಪ್ಯೂರ್ ವೆಜಿಟೇರಿಯನು. ಬಟ್ ನಾನು ವೆಜಿಟೇರಿಯನಲ್ಲಿ ಸಹಿತ ಅವ್ರದ್ದು ರಾಜಸ್ಥಾನಿ ಡಿಶಸ್ ನಾನು ಟ್ರೈ ಮಾಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ನನಗದೇನೋ ಗೊತ್ತಿಲ್ಲ, ನಾನು ಒಂದೊಂದ್ಸಲ ತುಂಬ ಸಲ ಅನ್ಕೊತೀನಿ ಮೋಸ್ಟ್ಲಿ ನಾನೆಲ್ಲೋ ಹಿಂದಿನ ಜನ್ಮದಲ್ಲಿ ರಾಜಸ್ಥಾನದಲ್ಲಿ ಹುಟ್ಟಿದ್ದೆ ಅನಿಸುತ್ತೆ ಅಂತ. ಅವಳು ನನಗೋಸ್ಕರ ಅಂದರೆ ನನ್ನ ಮಗನಿಗೋಸ್ಕರ ಕೇಕ್ ಸಹಿತ ಮಾಡ್ಕೊಂಬಂದಿದ್ದು. ಆಮೇಲೆ ನಾವು ಮೂವಿ ನೋಡಾದ್ಮೇಲೆ ಚಾಮರಾಜಪೇಟೆ ಹತ್ರ ಒಂದು ಲೇಕ್ ಇದೆ ಅಲ್ಲ, ಅದು ಕೆಂಪಂಬುದಿ ಲೇಕ್ ಅಂತ ಒಂದಿದೆ, ಅಲ್ಲಿಗೆ ಹೋಗಿದ್ವಿ. ಆ್ಯಕ್ಚುಲಿ ನನಗೂ ಇದು ಫಸ್ಟ್ ಟೈಮ್. ನಾನು ಅವ್ರ ಮನೆಗೆ ಹೋಗೋ ಟೈಮಲ್ಲಿ ಆನ್ ದ ವೇ ಆ್ಯಕ್ಚುಲಿ ನನಗೆ ಇದು ಸಿಕ್ತು. ಬಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನಗೆ ಒಂದೊಂದ್ಸಲ ಅನಿಸುತ್ತೆ ಬ್ಯಾಂಗ್ಳೂರಿಯನ್ಸ್ ಆರ್ ರಿಯಲಿ ಲಕ್ಕಿ. ನಾವು ಒಂಥರ ಹೈಟೆಕ್ ವಿಲೇಜಲ್ಲಿ ಏನಂದರೆ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಮಗೆ ಬ್ಯಾಂಗ್ಳೂರಲ್ಲಿ ಎಲ್ಲನೂ ಸಿಕ್ಕತ್ತೆ ನೋಡಿ. ಏನಂತ ಹೇಳಿದರೆ ನಮಗೆ ಅರ್ಬನೈಸೇಷನ್ ಆದಮೇಲೆ ಹೇಗಿರುತ್ತೆ ಲೈಫ್, ಮಾಡರ್ನ್ ಲೈಫ್, ಅದು ಕೂಡ ಸಿಗುತ್ತೆ. ಬ್ಯಾಂಗ್ಳೂರಲ್ಲಿ ನೀವು ಪಕ್ಕದಲ್ಲೇ ನೋಡಬೇಕು ಅಂತ ಹೇಳಿದ್ರೆ ನಿಮಗೆ ಕಾಡು ಥರನೂ ಸಿಕ್ಕತ್ತೆ, ಲೇಕ್ ಥರನೂ ಸಿಕ್ಕತ್ತೆ. ನನಗನ್ಸುತ್ತೆ ನಾವು ಬ್ಯಾಂಗ್ಳೂರನ್ನ
ಯಾರಾದರೂ ಆಚೆ ಕಡೆಯಿಂದ ಬಂದುಬಿಟ್ಟು ಬ್ಯಾಂಗ್ಳೂರ್ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡ್ತಾರಲ್ಲ, ಅವಾಗ ನಂಗೆ ನಿಜವಾಗೂ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾಕಂದರೆ ಬ್ಯಾಂಗ್ಳೂರ್ ಇಸ್ ನನ್ನ ಪ್ರಕಾರ ಹೆವೆನ್ ಥರ. ಎಲ್ಲದೂ ಇದೆ ಬ್ಯಾಂಗ್ಳೂರಲ್ಲಿ. ನಿಮಗೆ ಏನು ಬೇಕು ಒಬ್ಬ ಮನುಷ್ಯಂಗೆ ಲೈಫ್ ಲೀಡ್ ಮಾಡೋಕ್ಕೆ. ನಿಮಗೆ ಸಿಟಿ ಲೈಫ್ ಬೇಕಂದರೆ ಸಿಟಿ ಲೈಫೂ ಇದೆ. ಹಾಗೆ ನಿಮಗೆ ವಿಲೇಜ್ ಸೈಡ್ದು ಏನಾದರೂ ಒಂದು ಬ್ಯೂಟಿ ನಿಮಗೆ ಬೇಕು ಅಂತ ಹೇಳಿದರೆ, ಅಂದರೆ ಆ ಗ್ರೀನ್ರಿ, ಈ ಥರ ಲೇಕ್ಸು, ವಾಟರು, ಇದೆಲ್ಲ ಎಲ್ಲಿ ಸಿಕ್ಕತ್ತೆ ಹೇಳಿ? ನಾವು ಈವನ್ ಯಾವುದಾದ್ರೂ ಒಂದು ಹಳ್ಳಿಗೆ ಹೋದ್ರೂ ಸಹಿತ ಇಟ್ಸ್ ನಾಟ್ ಮ್ಯಾಂಡೇಟರಿ ಅಲ್ಲಿ ಎಲ್ಲದೂ ಸಿಕ್ಕತ್ತೆ ಅಂತ. ಬಟ್ ಬ್ಯಾಂಗ್ಳೂರಲ್ಲಿ ಎಲ್ಲನೂ ಸಿಕ್ಕತ್ತೆ. ನನಗಂತೂ ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ನಾನೇನು ಬ್ಯಾಂಗ್ಳೂರಲ್ಲಿ ನಾನು ಹುಟ್ಟಿ ಬೆಳೆದಿರಲಿಲ್ಲ, ಬಟ್ ನಾನು ಬ್ಯಾಂಗ್ಳೂರನ್ನ ನಾನು ಇಲ್ಲಿ ಇನ್ನು ನೆಕ್ಸ್ಟ್ ನನ್ನ ಲೈಫ್ ಏನಿದೆ ಅದನ್ನು ನಾನು ಇಲ್ಲೇ ಲೀಡ್ ಮಾಡಬೇಕಂತ ನಾವು ಇಲ್ಲಿ ಬ್ಯಾಂಗ್ಳೂರನ್ನ ಚೂಸ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಇವಾಗ ಬ್ಯಾಂಗ್ಳೂರಿಗೆ ಬಂದು 13 to 14 ಇಯರ್ಸ್ ಮೇಲಾಗೋಯಿತು. ಬಟ್ ನಾನು ಎಷ್ಟು ಬ್ಯಾಂಗ್ಳೂರನ್ನ ಪ್ರೀತಿಸ್ತೀನಿ ಅಂತ ಹೇಳಿದರೆ, ನನಗೆ ತುಂಬ ಖುಷಿ. ವರ್ಲ್ಡಿನ ಯಾವ ಕಾರ್ನರ್ಗೆ ಹೋದ್ರೂ ಐ ಥಿಂಕ್ ಬ್ಯಾಂಗ್ಳೂರ್ ಥರ ಸಿಟಿ ಎಲ್ಲೂ ಸಿಕ್ಕಲ್ಲ. ಈ ಲೇಕ್ ಬಂದುಬಿಟ್ಟು ನಮ್ಮ ಮನೆಯಿಂದ ಒಂದು 10 minutes ಅಷ್ಟೇ ಇದೆ. ನಾನು ಅದೇ ಅನ್ಕೋತಾ ಇದ್ದೆ, ಇಷ್ಟು ದೊಡ್ಡ ಲೇಕು, ಇಷ್ಟು ಗ್ರೀನ್ರಿ ಎಲ್ಲಿ ಸಿಗುತ್ತೆ ಹೇಳಿ? ಹಳ್ಳಿಯಲ್ಲಿ ಸಹಿತ ನಾವು ಜೀವನ ಮಾಡ್ತೀವಿ ಅಂತ ಹೇಳಿದರೆ ಇಷ್ಟೆಲ್ಲ ಫೆಸಿಲಿಟೀಸ್ ಮತ್ತು ಇಷ್ಟು ಗ್ರೀನ್ರಿ, ಈ ಥರ ವೆದರು ಮತ್ತು ಈ ಥರ ಲೇಕ್ಸ್ ಎಲ್ಲ ಎಲ್ಲೂ ಇಲ್ಲ. ಸೊ ಬ್ಯಾಂಗ್ಳೂರಿಗಂದ್ರೆ ಸೋ ಲಕ್ಕಿ. ಯಾರ್ಯಾರು ಬ್ಯಾಂಗ್ಳೂರಲ್ಲಿ ಜೀವನ ಮಾಡ್ತಾ ಇದ್ದಾರಲ್ಲ ಅಟ್ ಪ್ರೆಸೆಂಟ್, ಅವರೆಲ್ಲರೂ ನಿಜವಾಗೂ ಲಕ್ಕಿನೇ ಆ್ಯಕ್ಚುಲಿ. ಬಟ್ ಅದಕ್ಕೆ ಆಚೆಯಿಂದ ಯಾರು ಬಂದು ಈ ಬ್ಯಾಂಗ್ಳೂರ್ ಬಗ್ಗೆನೂ 1% ಸಹಿತನೂ ಮಾತಾಡಬಾರ್ದು ಅವರು, ನಮ್ಮ ಭಾಷೆ ಬಗ್ಗೆ ಆಗಲಿ, ನಮ್ಮ ಮಣ್ಣು ಬಗ್ಗೆ ಆಗಲಿ, ಹಾಗೆ ನಮ್ಮ ಬೆಂಗಳೂರು ಬಗ್ಗೆ ಆಗಲಿ. ಬಿಕಾಸ್ ಬ್ಯಾಂಗ್ಳೂರಲ್ಲಿ ಎಲ್ಲನೂ ಇದೆ. ಬ್ಯಾಂಗ್ಳೂರು ಎಷ್ಟು ಜನಕ್ಕೆ ಲೈಫ್ ಕೊಟ್ಟಿದೆ ಅಂತ ಹೇಳಿದರೆ, ಮೈ ಗಾಡ್. ನಾವೂ ಅಷ್ಟೇ ಬ್ಯಾಂಗ್ಳೂರಿಗೆ ಜಸ್ಟ್ ಹಾಗೆ ಬಂದಿದ್ವಿ, ಜಾಬಿಂದ ಹುಡ್ಕೊಂಡು ಬಂದಿದ್ವಿ. ಬಟ್ ಬ್ಯಾಂಗ್ಳೂರ್ ಹ್ಯಾಸ್ ಗಿವನ್ ಅಸ್ ಎವ್ರಿಥಿಂಗ್. ಸೊ ನಾನಂತೂ ಬೆಂಗಳೂರು ಬಗ್ಗೆ ತುಂಬ ಗ್ರೇಟ್ಫುಲ್ ಇದ್ದೀನಿ. ಬಿಕಾಸ್ ಬ್ಯಾಂಗ್ಳೂರ್ ಹ್ಯಾಸ್ ಗಿವನ್ ಮೀ ಎವ್ರಿಥಿಂಗ್. ನನಗೆ ಯಾವ ಕಾರ್ನರ್ ಆಫ್ ದ ವರ್ಲ್ಡ್ ಹೋದ್ರೇನೋ ಅಷ್ಟೇ, ನನಗೆ ನಮ್ಮ ಬ್ಯಾಂಗ್ಳೂರಿಗೆ ಬಂದು ಇಳ್ದಿದ ತಕ್ಷಣ ಅದೆಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಮೈ ಗಾಡ್, ಬ್ಯಾಂಗ್ಳೂರಲ್ಲಿ ಎಲ್ಲನೂ ಇದೆ. ಸೊ ಬ್ಯಾಂಗ್ಳೂರು ಜನನೂ ಅಷ್ಟೇ ಸ್ವೀಟ್. ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಹೇಳಿದ್ರೆ, ತುಂಬ ಪ್ರೀತಿ ತೋರಿಸ್ತಾರೆ. ಯಾರೂ ಬ್ಯಾಂಗ್ಳೂರು ಜನದ ಪ್ರೀತಿನ ಗ್ರ್ಯಾಂಟೆಡಾಗಿ ತೊಗೊಬಾರ್ದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈ ವಿಡಿಯೋ ಮೂಲಕ. ಆಮೇಲೆ ನಮ್ಮ ಫ್ರೆಂಡ್ ಸೊಸೈಟಿಗೆ ಬಂದ್ವಿ. ಅವ್ರ ಮನೆಗೆ ಕರೆದಿದ್ರು, ನಮ್ಮನ್ನ ಇನ್ವೈಟ್ ಮಾಡಿದರು. ಸೊ ಅವ್ರ ಸೊಸೈಟಿ ಕೂಡ ತುಂಬ ಚೆನ್ನಾಗಿದೆ. ಬಟ್ ಇಲ್ಲೆಲ್ಲ ಆರ್ಟಿಫಿಷಿಯಲ್ ಆಗಿ ಮ್ಯಾನ್ ಮೇಡ್ ಇದೆ. ಬಟ್ ಇದೆಲ್ಲ ಏನಂತ ಹೇಳಿದ್ರೆ ಗಾರ್ಡನ್ ಅದು ಇದು ಎಲ್ಲ. ಬಟ್ ಅವ್ರ ಸೊಸೈಟಿ ಹಿಂದೆ ಬಂದ್ಬಿಟ್ಟು ಅಲ್ಲಿ ಒಂದು ಅಡಿಕೆ ತೋಟ ಎಲ್ಲ ಇದೆ. ಅಡಿಕೆ ತೋಟ ಅಲ್ಲ, ತೆಂಗಿನ ತೋಟ ಇದೆ. ಸೊ ಅದಕ್ಕೆ ಅಲ್ಲಿ ಏನಂತ ಹೇಳಿದ್ರೆ ತುಂಬ ತಣ್ಣಗಿರೋ ಬ್ರೀಸ್ ಬರ್ತಾನೆ ಇರುತ್ತೆ. ಅವ್ರದ್ದು ಅಷ್ಟೇ ಈವ್ನಿಂಗ್ ವ್ಯೂ ತುಂಬ ಚೆನ್ನಾಗಿದೆ. ಅದಕ್ಕೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಈ ಸೊಸೈಟಿ ಬಂದುಬಿಟ್ಟು ಇದು ಏನಂದರೆ 5 ಸ್ಟಾರ್ ಹೋಟೆಲ್ ಥರ. ಬಟ್ ನಮ್ಮ ಸೊಸೈಟಿ ಏನಿತ್ತು, ಇವಾಗ ನಾನಿದ್ದೀನಲ್ಲ, ಅವರು ಮುಂಚೆ ನಮ್ಮ ಸೊಸೈಟಿಲೇ ಇದ್ದರು, ಅದು ಬಂದು 5 ಸ್ಟಾರ್ ರೆಸಾರ್ಟ್ ಥರ ಅಂತ ಹೇಳ್ತಾ ಇದ್ಲು. ಆ್ಯಕ್ಚುಲಿ ನಾನು ನಿಜವಾಗ್ಲೂ ಅಗ್ರಿ ಮಾಡ್ತೀನಿ. ಆ್ಯಕ್ಚುಲಿ ನನಗಂತೂ ಗ್ರೀನ್ರಿ ಇರೋ ಪ್ಲೇಸ್ ಅಂದರೆ ತುಂಬ ಇಷ್ಟ. ನಾನು ಇವಾಗೂ ಅಷ್ಟೇ, ಬ್ಯಾಂಗ್ಳೂರಲ್ಲೂ ಅಷ್ಟೇ, ಗ್ರೀನ್ರಿ ಎಲ್ಲಿದೆ ಅಲ್ಲಿ ಹುಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಇವ್ರ ಮನೆಗೆ ಬಂದಾಗೂ ಅಷ್ಟೇ, ಇಲ್ಲೆಲ್ಲ ತುಂಬ ಫೋಟೋಸು ಅದು ಇದು ಎಲ್ಲ ತೆಕ್ಕೊಂಡಿದ್ದೆ. ಅದಕ್ಕೆ ನಾನು ಅಂದೆ ಅವಳಿಗೆ, ಮಳೆ ಬರ್ತಾ ಇತ್ತು ಮತ್ತು ತುಂಬ ಡ್ರಿಸ್ಲಿಂಗ್ ಕೂಡ ಇತ್ತು. ನಾನಂದರೆ ಇಲ್ಲ, ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕೆಳಗಡೆ ಹೇಳಿದ್ವಿ. ಆಮೇಲೆ ಮಕ್ಕಳೆಲ್ಲ ಆ್ಯಕ್ಚುಲಿ ಅವ್ರದ್ದು ಕ್ಲಬ್ ಹೌಸ್ ಬಂದು ನಮ್ಮ ಸೊಸೈಟಿಗಿಂತ ಸ್ವಲ್ಪ ತುಂಬ ಚೆನ್ನಾಗಿದೆ. ಬಿಕಾಸ್ ಇದು ನ್ಯೂಲಿ ಕನ್ಸ್ಟ್ರಕ್ಟೆಡ್ ಮತ್ತು ಇದು ಇವ್ರದ್ದು ಸ್ವಲ್ಪ ಇನ್ನೂ ಏನಂದರೆ ಕಮ್ಮಿ ಮನೆಗಳಿದೆ. ಹಾಗೆ ಹೊಸದಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಅವ್ರದ್ದು. ಇನ್ನೂ ಏನಂತ ಹೇಳಿದ್ರೆ, ಕ್ಲಬ್ ಹೌಸಲ್ಲಿ ನಮಗೂ ಕೂಡ ಎಲ್ಲದೂ ಇದೆ. ಸ್ಕ್ವಾಷ್ ಕೋರ್ಟ್ ಮತ್ತು ಟೆನ್ನಿಸ್, ಟೇಬಲ್ ಟೆನ್ನಿಸ್ ಅದೆಲ್ಲ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಸ್ಕ್ವಾಷ್ ಕೋರ್ಟ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚಿಕ್ಕ ಪೂಲ್ ಮಾಡಿದ್ದಾರೆ. ಇದರಲ್ಲೆಲ್ಲ ತುಂಬ ಫಿಶಸ್ ಎಲ್ಲ ಬಿಟ್ಟಿದ್ದಾರೆ. ನಮ್ಮದು ಸೊಸೈಟಿಲಿ ಸಹಿತ ಇದೇ ಥರ ಇದೆ. ಬಟ್ ಇವ್ರದ್ದು ಇನ್ನೊಂದು ಥರ ಬೇರೆ ಥರ ಅನಿಸ್ತು. ಬಟ್ ಎರಡೂ ಚೆನ್ನಾಗಿದೆ. ನನಗೆ ಇವ್ರ ಮನೆಗೆ ಹೋಗೋದಂದ್ರೂ ಇವಾಗೂ ಇಷ್ಟ. ಇವ್ರದ್ದು ಏನಂತ ಹೇಳಿದ್ರೆ, ಹಾಸ್ಪಿಟ್ಯಾಲಿಟಿ ತುಂಬ ಚೆನ್ನಾಗಿದೆ. ರಾಜಸ್ಥಾನೀಸ್ದು ನಾನು ಯಾವಾಗೂ ಅಬ್ಸರ್ವ್ ಮಾಡಿದ್ದೀನಿ. ಯಾಕಂತ ಹೇಳಿದರೆ, ನಮ್ಮ ಸೊಸೈಟಿಲಂತೂ ತುಂಬ ಜನ ರಾಜಸ್ಥಾನೀಸ್ ಇದ್ದಾರೆ. ಅವ್ರೇನಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ, ಅವ್ರಿಗೆ ಮನೆಗೆ ಗೆಸ್ಟ್ ಬಂದರೆ ನಮ್ಮ ಮಲೆನಾಡಲ್ಲಿ ಹೆಂಗೆ ಪ್ರೀತಿ ತೋರಿಸ್ತಾರೆ ಅದೇ ಥರ ತೋರಿಸ್ತಾರೆ. ಅದಕ್ಕೆ ನಂಗೆ ಅವ್ರು ತುಂಬ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ನನಗಂದರೆ ಈ ಥರ ಏನಂದರೆ, ಮನೆಗೆ ಹೋದಾಗ ತುಂಬ ಪ್ರೀತಿಯಿಂದ ಮಾತಾಡ್ಸೋದು. ಮತ್ತು ಅವ್ರು ಏನಂತ ಹೇಳಿದ್ರೆ, ಒಂಥರ ಗೆಸ್ಟ್ನ ದೇವ್ರ ಥರ ನೋಡ್ತಾರೆ. ನನ್ನ ಫ್ರೆಂಡ್ ಅಂತೂ ಅವಳು ತುಂಬ ಕನೆಕ್ಟೆಡ್ ಇದ್ದಾಳೆ ನಮಗೆ. ಆ್ಯಕ್ಚುಲಿ ನನ್ನ ಮಗನ ಬರ್ತ್ಡೇ ಇದ್ದರೆ ಅವರು, ನಾನು ಮರ್ತರೂ ಸಹಿತ ಅವ್ರು ಮರೆಯಲ್ಲ, ಬಂದ್ಬಿಟ್ಟು ನನ್ನ ಮಗನಿಗೆ ಗಿಫ್ಟ್ ಕೊಡ್ತಾರೆ. ನಾನು ಆ್ಯಕ್ಚುಲಿ
ಅವ್ರದ್ದು ಮಗಳದ್ದು ರೀಸೆಂಟಾಗಿ ಬರ್ತ್ಡೇ ಇತ್ತು. ಬಟ್ ನಾನು ಗಿಫ್ಟೇ ತೊಗೊಂಡೋಗಿರಲಿಲ್ಲ. ನನಗೆ ಅದಕ್ಕೆ ಅಯ್ಯೋ ಮೈ ಗಾಡ್ ನಾನು ಗಿಫ್ಟೇ ತೊಗೊಂಡೋಗಿಲ್ಲಲ್ಲ ಅಂತ ಬೇಜಾರಾಗ್ತಾಯಿತ್ತು. ಬಟ್ ಅವ್ರು ಮಾತ್ರ ತುಂಬ ಅಂದರೆ ತುಂಬ ಪ್ರೀತಿ ತೋರಿಸ್ತಾರೆ. ನನಗನ್ಸುತ್ತೆ ಅದಕ್ಕೆ ಈ ಥರ ಫ್ರೆಂಡ್ಸ್ ನಮ್ಮ ಲೈಫಲ್ಲಿರೋದು ತುಂಬ ಏನಂತ ಹೇಳಿದರೆ ಇದು ನಮ್ಮ ಲಕ್ ಆ್ಯಕ್ಚುಲಿ. ನಾನು ಅದಕ್ಕೆ ಗಾಡ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಷ್ಟು ಒಳ್ಳೊಳ್ಳೆ ಫ್ರೆಂಡ್ಸ್ ನನಗೆ ಕೊಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು. ನಾನು ತುಂಬ ಜನ ಮುಂಚೆ ಅಂದರೆ ತುಂಬ ಜನ ಫ್ರೆಂಡ್ಸ್ ಮಾಡ್ಕೊತಾ ಇದ್ದೆ. ಇವಾಗ ಬಂದು ನಾನು ತುಂಬ ವೆರಿ ಪರ್ಟಿಕ್ಯುಲರ್. ನಾನು ತುಂಬ ಅಷ್ಟು ಬೇಗ ಎಲ್ಲರ ಜೊತೆಗೂ ಫ್ರೆಂಡ್ಸ್ ಆಗೋಕ್ಕೆ ಇವಾಗ ನನಗೆ ಇಷ್ಟ ಆಗಲ್ಲ. ನಾನು ತುಂಬ ಚೂಸಿಯಾಗಿ ಇದ್ದೀನಿ ಫ್ರೆಂಡ್ಸ್ ಮಾಡ್ಕೊಳೋದ್ರಲ್ಲಿ. ಆಮೇಲೆ ನಾವು ಇಲ್ಲಿ ಕೆಳಗಡೆ ಎಲ್ಲ ಆಟ ಎಲ್ಲ ಆಡಿದ್ಮೇಲೆ ಅವ್ರ ಮನೇಲಿ ಒಂದು ನೇರಳೆ ಹಣ್ಣಿಂದು ಇದು ಐಸ್ ಕ್ರೀಮ್ ತರಿಸಿದ್ರು. ಅದನ್ನು ತಿಂದ್ಬಿಟ್ಟು ನಾವು ಡೇನ ಎಂಡ್ ಮಾಡಿದ್ವಿ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.